ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾದ ಸಿ ಚಿಕ್ಕರಂಗನಾಯಕ ಅಭಿಮಾನಿ ಬಳಗದಿಂದ ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನ ಭಾನುವಾರ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಹರ್ಷವರ್ಧನ್ ಆಗಮಿಸಿ ಕಬಡ್ಡಿ ಪಂದ್ಯಾವಳಿಗೆ ಭರ್ಜರಿ ಚಾಲನೆ ನೀಡಿದರು. ಟೂರ್ನಮೆಂಟ್ನಲ್ಲಿ 18ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು. ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಚಿಕ್ಕರಂಗನಾಯಕ ಸೇರಿದಂತೆ ಇನ್ನಿತರರೊಂದಿಗೆ ಕಬಡ್ಡಿ ಮೈದಾನದ ಅಂಕಣಕ್ಕಿಳಿದ ಮಾಜಿ ಶಾಸಕ ಹರ್ಷವರ್ಧನ್ ಆಟಗಾರರನ್ನ ಪರಿಚಯಿಸಿಕೊಂಡು ಅಂಕಣದಲ್ಲಿ ಕಬಡ್ಡಿ ಆಡುವ ಮೂಲಕ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ವೇಳೆ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್, ಕಬಡ್ಡಿ ಪಂದ್ಯಾವಳಿಗೆ ತನ್ನದೇ ಆದ ಇತಿಹಾಸವಿದೆ. ಗ್ರಾಮೀಣ ಭಾಗಗಳಲ್ಲಿ ಈ ರೀತಿ ಕ್ರೀಡೆಗಳನ್ನು ಆಯೋಜಿಸಿದರೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ ಅವರ ಅಭಿಮಾನಿ ಬಳಗದಿಂದ ಆಯೋಜಿಸಿರುವ ಕಬಡ್ಡಿ ಪಂದ್ಯಾವಳಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿದ್ರು. ಭಾನುವಾರ ಯಾಕೆ ಇಟ್ಕೊಂಡಿದ್ದಾರೆ ಚಿಕ್ಕರಂಗನಾಯಕ ನನಗೆ ಗೊತ್ತಿಲ್ಲ. ಬೇರೆ ದಿನ ನಾವು ಇಟ್ಕೊಂಬೋದಾಗಿತ್ತು. ಭಾನುವಾರ ಮಧ್ಯಾಹ್ನ ಯಾಕೆ ಇಟ್ಕೊಂಡ್ಬಿಟ್ಟಿದ್ರ ನೀವು? ಎಲ್ಲರೂ ಮನೆಗೆ ಹೋಗಿ ಸ್ವಲ್ಪ ಇದು ಮಾಡ್ಕೊಂಡು ಬೇಸೋದು ಇರುತ್ತಲ್ಲ, ನಿಮಗೂ ಗೊತ್ತಿದೆ. ಭಾನುವಾರ ಇಟ್ಕೊಂಡ್ಬಿಟ್ಟಿದ್ರ. ನನಗೆ ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು. ಈ ಕಡೆ ನಮ್ಮ ಕನಕ ಜಯಂತಿದು ಮೆರವಣಿಗೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ನೋಡಿ, ಈ ಕಬಡ್ಡಿ ಪಂದ್ಯಾವಳಿ ಏನಿದೆ, ಇದಕ್ಕೆ ಆದಂತ ಒಂದು ಇತಿಹಾಸ ಇದೆ. ರಾಮಾಯಣ ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಆಗಿದೆ. ಇದು ಸುಮಾರು 2-3 ಸಾವಿರ ವರ್ಷದಂತ ಒಂದು ಕ್ರೀಡೆ ಇದೆ. ಒಂದು ಗ್ರಾಮದ ಸೊಗಡಿನಲ್ಲಿ ಇವತ್ತು ಒಂದು ಕ್ರೀಡೆನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೋಗ್ತಿದೆ ಅಂತಕ್ಕಂತೆ ಅದು ಎಲ್ಲೋ ಒಂದ್ ಕಡೆ ಆ ಪರಂಪರೆನ ನಾವು ಉಳಿಸ್ಕೊಬೇಕಾಗಿದೆ. ಇವತ್ತು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ, ಮಕ್ಕಳೆಲ್ಲ ಬರೀ ಏನಿದ್ರು ಈ ಮೊಬೈಲ್ ಫೋನ್ಸ್ ಇಟ್ಕೊಂಡ್ಬಿಟ್ರೆ ಅವ್ರಿಗೇನು ಈಗ ಆಟದ ಮೈದಾನ ಆಗ್ಲಿ ಮತ್ತೊಂದಾಗ್ಲಿ ಇದು ಏನೇ ಇದ್ರು ನಾವು ಬರೀ ನಮ್ಮ ಗ್ರಾಮದಲ್ಲಿ ಮಾತ್ರ ನೋಡ್ಬೋದು. ಸಿಟಿಯಲ್ಲೆಲ್ಲ ಹೋದ್ರೆ ಈ ಪ್ಲೇ ಗ್ರೌಂಡ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲೂ ಕಾಣಿಸಲ್ಲ. ಅದನ್ನ ನನ್ನ ಸ್ವಂತ ನನ್ನ ಮಗಳು ಕೂಡ ಅಷ್ಟೇನೆ ಯಾವುದೋ ಒಂದು ಕ್ರೀಡೆ ಇದ್ರಲ್ಲಿ ಭಾಗವಹಿಸೋದೇ ಇಲ್ಲ. ಇಲ್ಲಿ ಒಂದು ಕ್ರೀಡೆ ಅಂತ ನಾವು ಭಾಗವಹಿಸ್ತೀವಿ ಅಂತಂದ್ರೆ ನಮ್ಗೆ ಇಲ್ಲಿ ಜೀವನದಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾಠ ಕಲಿತೀವಿ ನಾವು, ಸೋಲು ಗೆಲುವನ್ನ. ಇದು ಬೇರೆ ಯಾವ ಪುಸ್ತಕದಲ್ಲೂ ಬರೋದಿಲ್ಲ, ಯಾವ ಸಬ್ಜೆಕ್ಟ್ ಅಲ್ಲೂ ಬರೋದಿಲ್ಲ. ಸೋಲು ಗೆಲುವು ಅನ್ನೋದು ಬರೀ ನಮ್ಗೆ ಕ್ರೀಡೆಯಲ್ಲೇ ಕಾಣಿಸ್ತೀವಿ ನಾವು. ಸೋತ್ಬೇಕಾದ್ರೆ ಕುಗ್ಬಾರ್ದು, ಗೆದ್ಬೇಕಾದ್ರೆ ಜಗ್ಬಾರ್ದು. ಸೊ ಅದೇ ತರ ಜೀವನದಲ್ಲೂ ಅಷ್ಟೇನೆ, ಒಮ್ಮೆ ಸೋಲ್ತೀವಿ, ಕೆಲವೊಮ್ಮೆ ಗೆಲ್ತೀವಿ. ನಾವು ಅದನ್ನ ನಾವು ಮನ್ಸು ಯಾವಾಗ್ಲೂ ಅದೇ ಸ್ಥಿರವಾಗಿ ಇಟ್ಕೊಂಡು ಧೈರ್ಯವಾಗಿ ಅದನ್ನ ಫೇಸ್ ಮಾಡ್ಬೇಕು. ಕಬಡ್ಡಿನೂ ಅಷ್ಟೇನೆ, ಚಿಕ್ಕ ವಯಸ್ಸು ಮಕ್ಕಳಲ್ಲೇ ಆಟಾಡ್ತಾರೆ ಅಂತಂದ್ರೆ ಅವ್ರು ಅದೇ ಚಿಕ್ಕ ವಯಸ್ಸಲ್ಲ ಧೈರ್ಯ ತುಂಬಲಿ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಂಥದ್ದು. ಸೊ ಹಾಗಾಗಿ ಇವತ್ತು ಬಹಳ ಅಚ್ಚುಕಟ್ಟುವಾಗಿ ಇವತ್ತು ನಮ್ಮ ಹರ್ತಲೆ ಗ್ರಾಮದಲ್ಲಿ ಇದೊಂದು ಕಬಡ್ಡಿ ಪಂದ್ಯಾವಳಿನ ಮಾಡಿರುವಂತ ಎಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಚಿಕ್ಕರಂಗನಾಯಕ ಸಮಾರೋಹ ಗೋವಿಂದರಾಜ್ ಅವರು ಮತ್ತೆ ಎಲ್ಲ ಗ್ರಾಮದ ಯಜಮಾನರು ಎಲ್ಲ ಮತ್ತೆ ಯುವಕ ಮಿತ್ರರು ಎಲ್ಲರೂ ಕೂಡ ಇವತ್ತು ಸೇರಿದ್ದಾರೆ. ಬಹಳ ಒಳ್ಳೆ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕ್ರಿಕೆಟ್ ತರ ಬೆಟ್ಟಿಂಗ್ ಗಿಟ್ಟಿಂಗ್ ಇಲ್ಲ ಇದರಲ್ಲಿ. ಕಬಡ್ಡಿ ಮತ್ತೆ ಈ ಖೋಖೋ ಎಲ್ಲ ಏನಿದೆ, ಬೆಟ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನೇ ಇದ್ರು ಅಲ್ಲಿ ಒಬ್ಬ ಫೇಸ್ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಅದು. ಸೊ ಹಾಗಾಗಿ ಇವತ್ತು ಬಂದು ನಿಮ್ಮ ಜೊತೆ ಕೆಲವು ಕಾಲ್ಗಳನ್ನ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ ಮಾತನಾಡಿ, ಅಭಿಮಾನಿ ಬಳಗದಿಂದ ಈ ವರ್ಷ ಕಬಡ್ಡಿ ಪಂದ್ಯವನ್ನು ಆಯೋಜಿಸಲಾಗಿದೆ. ಪ್ರತಿ ವರ್ಷ ಒಂದಾನೊಂದು ಕ್ರೀಡಾಕೂಟವನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಇವತ್ತಿನ ಪಂದ್ಯಾವಳಿಗೆ 18ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು, ಮಾಜಿ ಶಾಸಕರಾದ ಹರ್ಷವರ್ಧನ್ ಅವರು ಆಗಮಿಸಿ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ ಕ್ರೀಡೆಗಳನ್ನು ಆಯೋಜಿಸಿ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ಇಂದು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಅವರು ಚಾಲನೆ ಮಾಡಿದ್ದಾರೆ. ಇಲ್ಲಿ 15 ತಂಡಗಳು ಭಾಗವಹಿಸಿವೆ. ಎಲ್ಲರೂ ಕೂಡ ಇದನ್ನು ಆಟದ ಸ್ಪರ್ಧೆ ಅಂತ ತಗೊಳ್ಳಿ. ಯಾವುದಾದ್ರು ಕ್ರೀಡಾಗಳನ್ನು ಆಡೋದ್ರಿಂದ ಮಾನಸಿಕವಾಗಿ ಸದೃಢವಾದರೆ ಸಮಾಜನೂ ಕೂಡ ಸದೃಢ ಆಗುತ್ತೆ. ಸಮಾಜ ಸದೃಢ ಆದರೆ ಈ ದೇಶನೂ ಕೂಡ ಸದೃಢ ಆಗುತ್ತೆ ಅಂತ ಎಲ್ಲರೂ ಕೂಡ ಕ್ರೀಡೆಯನ್ನು ಬೆಳೆಸ್ಕೊಳ್ಳಿ. ಒಂದಲ್ಲ ಒಂದು ಯಾವುದಾದ್ರು ಕ್ರೀಡೆ ವ್ಯಾಯಾಮ ಮಾಡಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮೊದಲೆಲ್ಲ ಕ್ರಿಕೆಟು ಮಾಡ್ತಾಯಿದ್ರು, ಮತ್ತು ಕುಸ್ತಿಗಳನ್ನ ಕೊಡ್ತಾಯಿದ್ರು. ಈ ವರ್ಷ ಈ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ. 18 ತಂಡಗಳು ಭಾಗವಹಿಸಿದ್ದ ಟೂರ್ನಮೆಂಟ್ನಲ್ಲಿ ಹರ್ತಲೆ ವಾರಿಯರ್ಸ್ ಪ್ರಥಮ ಸ್ಥಾನ, ಬೆಂಗಳೂರು ವಾರಿಯರ್ಸ್ ದ್ವಿತೀಯ ಸ್ಥಾನ, ಯಳಂದೂರು ಟೌನ್ಗೆ ತೃತೀಯ ಸ್ಥಾನ, ಉಪ್ಪಿನಮೊಳೆ ತಂಡ 4ನೇ ಸ್ಥಾನ ಪಡೆದು ಗೆಲುವಿನ ನಗೆ ಬೀರಿದ್ವು. ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ ಬಹುಮಾನವನ್ನು ವಿತರಣೆ ಮಾಡಿದ್ರು.
ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಲು ಆಗಮಿಸಿದ ಶಾಸಕ ಹರ್ಷವರ್ಧನ್ ಅವರನ್ನ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. ನಗರಸಭಾ ಸದಸ್ಯ ದೇವು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜು, ಊರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರು, ಬಿಜೆಪಿ ಮುಖಂಡ ಮಲ್ಲಳ್ಳಿ ಜಗದೀಶ್, ಹೆಗ್ಗಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರೇವಣ್ಣ, ಉಪಾಧ್ಯಕ್ಷೆ ಪದ್ಮ ದೊಡ್ಡೇಗೌಡ, ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ಎಚ್ ಎಂ ಮಲ್ಲೇಶ್, ಶಿವಬಸಪ್ಪ, ಗೋವಿಂದರಾಜು, ಊರ ಬಿಜೆಪಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಕೆಂಪಣ್ಣ, ಬಿಜೆಪಿ ಮುಖಂಡರುಗಳಾದ ಶಿವನಾಗಪ್ಪ, ಹೊಸವೀಡು ಮಹೇಶ್, ದೊಡ್ಡಂಕ ಶೆಟ್ಟಿ, ಹೆಗ್ಗಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ್, ಮುಖಂಡರುಗಳಾದ ಕಾಂತರಾಜು, ವೆಂಕಟೇಶ್, ರಾಜು, ನಾಗಣ್ಣ, ಮರಿಗಂಡ ನಾಯ್ಕ, ಚಿಕ್ಕಣ್ಣ, ಅಂಪೈರ್ಗಳಾದ ಶಿಶುರಾಜ್, ಗುಲಾರಿಗೆ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು.